ಮೋದಿ ಸಾಹಬ್ನೆ ವಾರ ರಕ್ಕವಾದ್ವಿ ಪಾಪ ಅಂತ ಎಲ್ಲೋ ಆಡ್ಗಳು ನೋಡ್ತಾ ಇದ್ವಿ. ಯುಕ್ರೇನ್ ವಾರ ರಕ್ಕವಾದಿ, ಇವತ್ತು ನಮ್ ವಾರ ಯಾರು ರಕ್ಕವಾದಿ ಪಾಪ ಟ್ರಂಪ್ನೇ ಇಂಡಿಯಾ ಪಾಕಿಸ್ತಾನಕ್ಕೆ ವಾರ ರಕ್ಕವಾದಿ ಪಾಪ. ಇದು ಹೇಳ್ಬೇಕಲ್ಲ ಇವತ್ತು 11 ವರ್ಷದಿಂದ ಇವ್ರದೇ ಕ್ಯಾಮ್ರಾ, ಇವ್ರದೇ ಟಿವಿ. ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ, ವಾರ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ. ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ರೆ ಬೇರೆ ಇದೆಯಾ ದೇಶದಲ್ಲಿ? ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದ್ರು ಕೂಡ ಮೋದಿ ಸಾಹೇಬ್ರನ್ನ ತೋರಿಸ್ತೀರಿ ನೀವು. ಆ ಲೆಕ್ಕಕ್ಕೆ ಇವತ್ತು ಮೋದಿ ಅವರ ಎಫೆಕ್ಟ್ ಇದೆ. ಇವತ್ತು ವಾರ ಮುಗೀತು, ವಾರ ಅಂತ ಸೀಸ್ಫೈರ್ ಆಗಿದೆ. ಇವತ್ತು ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು? ಕೇವಲ ಪಬ್ಲಿಸಿಟಿಗೆ ಮಾಡ್ತಕ್ಕಂಥ ವಾರ, ಏನ್ ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ, ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು? ನೀವೇನು 22 ನಿಮಿಷದ ಏನ್ ಹೇಳಿದ್ರಲ್ಲ, ಆ ಭಾಷಣಕ್ಕೆ ನಾವ್ಯಾರು ಒಪ್ಪಕ್ಕೂ ರೆಡಿ ಇಲ್ಲ. ಇಟ್ ಶೋಸ್ ಯು ಆರ್ ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್? ಟ್ರಂಪ್ ಅವರು 15 ಇನ್ಸಿಸ್ಟ್ ಮಾಡ್ತಿದ್ದಾರೆ, ನಾನು ಟ್ರೇಡ್ ಬಗ್ಗೆ ಮಾತನಾಡಿದ್ದೀನಿ, ಟ್ರೇಡ್ ಗೋಸ್ಕರ ಕನ್ವಿನ್ಸ್ ಮಾಡಿದ್ರಿ ಅಂತ ಟ್ರಂಪ್ ಅವರು ಹೇಳ್ತಾರೆ. ಇಲ್ಲಿವರೆಗೆ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನ್ ಹೇಳಿಲ್ಲ. ಪಾಕಿಸ್ತಾನ್ ಅಂಡ್ ಆಸ್ ವೆಲ್ ಆಸ್ ಇಂಡಿಯಾ ಬಿಕಮ್ ಈಕ್ವಲ್ ಮಾಡ್ಬಿಟ್ರು ಯಾರು ಟ್ರಂಪ್ನವರು. ಸೊ 70 ವರ್ಷದ ಸಾಧನೆ, 11 ವರ್ಷದಿಂದ ಇವ್ರದೇ ಕ್ಯಾಮ್ರಾ, ಇವ್ರದೇ ಟಿವಿ. ಕೋವಿಡ್ ಇದ್ದಾಗ ಇವರೇ ಕಾಣಿಸ್ಕೊಳ್ತಾರೆ, ವಾರ ಬಂದಾಗ ಇವರೇ ಕಾಣಿಸ್ಕೊಳ್ತಾರೆ. ಎಲ್ಲಾ ವಿಷಯದಲ್ಲಿ ಮೋದಿ ಬಿಟ್ರೆ ಬೇರೆ ಇದೆಯಾ ದೇಶದಲ್ಲಿ? ಗ್ರಾಮ ಪಂಚಾಯತಿಯಲ್ಲಿ ನೀರು ಬಂದ್ರು ಕೂಡ ಮೋದಿ ಸಾಹೇಬ್ರನ್ನ ತೋರಿಸ್ತೀರಿ ನೀವು. ಆ ಲೆಕ್ಕಕ್ಕೆ ಇವತ್ತು ಮೋದಿ ಅವರ ಎಫೆಕ್ಟ್ ಇದೆ. ಮೋದಿ ಅವರು ಬಿಟ್ರೆ ವಾಟ್ ಎಲ್ಸ್ ವಿ ಹ್ಯಾವ್ ಶೋನ್ ಲಾಸ್ಟ್ 11 years? We have not spoken the reality of this country. We never want to pose any wrong question, right questions to the government. So in last 11 years, everything absolutely is perfect. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ತಪ್ಪು ಇಲ್ಲ, ಏನು ಆಗೇ ಇಲ್ಲ, ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಪರ್ಫೆಕ್ಟ್ ಇದೆ. ಇದೇ ರೀತಿಯಾದಂತ ಬಿಂಬಿಸ್ತಾನೆ ಹೋಗ್ತಾ ಇದೀರಿ. ಇವತ್ತು ಯಾವ ವಿಷಯ ಚರ್ಚೆ ಮಾಡೋಣ ಆಯ್ತು. ಇವತ್ತು ವೈ ಆರ್ ವಿ ನಾಟ್ ಟಾಕಿಂಗ್ ಅಬೌಟ್ ಸೆಕ್ಯೂರಿಟಿ ಲ್ಯಾಬ್ಸ್? ಇವತ್ತು ವಾರ ಮುಗೀತು, ವಾರ ಅಂತ ಸೀಸ್ಫೈರ್ ಆಗಿದೆ. ಇವತ್ತು ಮತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಕೇಳಬೇಕು? ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಸೇಯಿಂಗ್ ದಟ್ ದೇರ್ ಕುಡ್ ಬಿ ಅಟ್ಯಾಕ್ ಆನ್ ದ ಟೂರಿಸ್ಟ್ ಅಂತ ಇದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಮತ್ತೆ ಇದ್ರ ಬಗ್ಗೆ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು? ಇದ್ರ ಬಗ್ಗೆ ಯಾರು ಮಾತನಾಡಬೇಕು? ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗಬೇಕು? ಪುಲ್ವಾಮಾ ಅಟ್ಯಾಕ್ ಇದೇ ರೀತಿ ಆಯ್ತು. ಏನಿದು? ಕೇವಲ ಪಬ್ಲಿಸಿಟಿಗೆ ಮಾಡ್ತಕ್ಕಂಥ ವಾರ, ಏನ್ ರಾಜಕೀಯಕ್ಕೆ ಮಾಡ್ತಕ್ಕಂಥ ವಾರ, ಯಾತಕ್ಕಾಗಿ ವಾರ ಆಗಿರ್ತಕ್ಕಂಥದ್ದು? ಇದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ. ಇಡೀ ದೇಶದ ಜನತೆಗೆ ಉತ್ತರ ಕೊಡಬೇಕಿದು. ಇಡೀ ದೇಶಕ್ಕೆ ಜನಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆಗ್ಬೇಕು ವಿನಾವರ್ತು ಏನು ಇವ್ರು ತೊಗೊಂಡಿರ್ತಕ್ಕಂಥದ್ದು, ಇವ್ರು ಮಾಡಿರ್ತಕ್ಕಂಥ ನಿರ್ಣಯಗಳಿಗೆಲ್ಲ ಈ ದೇಶದ ಜನ ಒಪ್ಬೇಕಂತ ಏನಿಲ್ಲಲ್ಲ. ಇವತ್ತು ನಮ್ಮ ದೇಶ ನಡೆಸ್ತಕ್ಕಂಥದ್ದು ಯಾರು? ಟ್ರಂಪ್ನವರಿದ್ದಾರೆ. ಇವತ್ತು ಟ್ರಂಪ್ನವರು ಪದೇ ಪದೇ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಇಸ್ ಆಲ್ವೇಸ್ ಅಸೆಟಿಂಗ್ ಸೇಯಿಂಗ್ ದಟ್ ಬಿಕಾಸ್ ಆಫ್ ಹಿಮ್ ಓನ್ಲಿ ದಿ ವಾರ್ ಇಸ್ ಸ್ಟಾಪ್, ದ ಸೀಸ್ ಫೈರ್. ಆಮೇಲೆ ಯಾವ್ದೋ ಆಡ್ಗಳಿದ್ವು, ಪಾಪ ಮೋದಿ ಸಾಹಬ್ನೆ ವಾರ ರಕ್ಕವಾದ್ವಿ ಪಾಪ ಅಂತ ಎಲ್ಲೋ ಆಡ್ಗಳು ನೋಡ್ತಾ ಇದ್ವಿ. ಯುಕ್ರೇನ್ ವಾರ ರಕ್ಕವಾದಿ, ಇವತ್ತು ನಮ್ ವಾರ ಯಾರು ರಕ್ಕವಾದಿ ಪಾಪ ಟ್ರಂಪ್ನೇ ಇಂಡಿಯಾ ಪಾಕಿಸ್ತಾನಕ್ಕೆ ವಾರ ರಕ್ಕವಾದಿ ಪಾಪ. ಇದು ಹೇಳ್ಬೇಕಲ್ಲ ಇವತ್ತು, ಎಲ್ಲರ ಬಗ್ಗೆ ಹೇಳ್ಬೇಕಲ್ಲ ಮನೆಗೆ. ಪಾಪ आज ट्रंप साहब ने वार रुकवा दी, इंडिया पाकिस्तान का वार ट्रंप मिनिस्टर ने रुकवा दी पापा. ಆಮೇಲೆ ಮೋದಿ ಸಾಹೇಬ್ರು 3 ಹೇಳ್ಕೊಟ್ಟಾರೆ ನಮಗೆ, ಟ್ರೇಡ್ ಅಂಡ್ ಟಾಕ್, ವಾಟರ್ ಅಂಡ್ ಬ್ಲಡ್, ಆಮೇಲೆ ಇನ್ನೊಂದು ಟಾಕ್ ಅಂಡ್ ಟ್ರೇಡ್. ಇವು 3 ನಡೆಯೋದಿಲ್ಲ ಅಂತ ಇದೆ ನಮ್ಗೆ. ಲಾಸ್ಟಿಗೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನನ್ನ ಇದೆಯೇನ್ರಿ? ಒಂದ್ ದಿವಸ ಮೊದಲೇ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ವಿಡಿಯೋ ನಾವು ನೋಡ್ಬೇಕಂತಂದ್ರೆ, ಈ ದೇಶದ ಯುವಕರು, ಬಿಜೆಪಿ ಯುವಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಈ ದೇಶದ ಪ್ರಧಾನಮಂತ್ರಿ ಅವರು 11 ವರ್ಷ ಆಯ್ತು ಒಂದು ಪ್ರೆಸ್ ಮೀಟ್ ಮಾಡಲ್ಲ. ಅದು 8ನೇ ತಾರೀಕು ಆಗಿರ್ತಕ್ಕಂಥ ಪ್ರೆಸ್ ಮೀಟ್ 7ನೇ ತಾರೀಕು ರೆಕಾರ್ಡಿಂಗ್ ಆಗಿರ್ತಕ್ಕಂಥದ್ದು ಬರ್ತದೆ. ಪ್ರಧಾನಮಂತ್ರಿ ಅವರು ಪ್ರೆಸ್ ಮೀಟ್ ನಡೀತಾ ಇದೆ, ರೆಕಾರ್ಡೆಡ್ ಪ್ರೆಸ್ ಮೀಟ್ ನಡೀತಾ ಇದೆ. ಅಲ್ಲಿ ಮತ್ತೆ ದಿನ ಪಾಕಿಸ್ತಾನ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನಿದು? ಏನು ಭಾಷಣಗಳು ಏನಿಲ್ಲ. ಅಲ್ಲಿ ಹೋಗಿ ಬಿಹಾರಿಗೆ ಹೋಗಿ ಪಾಕಿಸ್ತಾನ ಮುಗಿಸ್ಬಿಡ್ತೀವಿ. ಇವತ್ತು ಕೂಡ ಅದೇ ಹೇಳ್ತಾ ಇದಾರಲ್ಲ. ವಿ ಆರ್ ಓನ್ಲಿ ಕ್ವಶನಿಂಗ್ ಮಿಸ್ಟರ್ ಮೋದಿ ಸಾಬ್, ವಾಟ್ ವಾಸ್ ದ ಜೆನ್ಯೂನ್ ರೀಸನ್ ಟು ಹ್ಯಾವ್ ಅ ಸೀಸ್ ಫೈರ್? ನೀವೇನು 22 ನಿಮಿಷದ ಏನ್ ಹೇಳಿದ್ರಲ್ಲ, ಆ ಭಾಷಣಕ್ಕೆ ನಾವ್ಯಾರು ಒಪ್ಪಕ್ಕೂ ರೆಡಿ ಇಲ್ಲ. ಇಟ್ ಶೋಸ್ ಯು ಆರ್ ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್? ಆಯ್ತು, ಆ ಪೆಲಗಾಮ್ನಲ್ಲಿ ಹೊಡೆದಿರ್ತಕ್ಕಂಥ ಟೆರರಿಸ್ಟ್ ಯಾರನ್ನ ಸಿಕ್ಕಿದಾರೆ ಇಲ್ಲಿವರೆಗೆ ಹುಡುಕಿದೀರಾ ನೀವು? ಇಲ್ಲಿಗೆ ಯಾರನ್ನ ಹುಡುಕಿದೀರಾ? ಏನಾಗಿದೆ? ಸೊ ದಟ್ಸ್ ವೈ ದಿಸ್ ಇಸ್ ಅ ಲಾರ್ಜರ್ ಇಶ್ಯೂ ಇದೆ. ಟ್ರಂಪ್ ಅವರು 15 ಇನ್ಸಿಸ್ಟ್ ಮಾಡ್ತಿದ್ದಾರೆ, ನಾನು ಟ್ರೇಡ್ ಬಗ್ಗೆ ಮಾತನಾಡಿದ್ದೀನಿ, ಟ್ರೇಡ್ ಗೋಸ್ಕರ ಕನ್ವಿನ್ಸ್ ಮಾಡಿದ್ರಿ ಅಂತ ಟ್ರಂಪ್ ಅವರು ಹೇಳ್ತಾರೆ. ಇಲ್ಲಿವರೆಗೆ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನ್ ಹೇಳಿಲ್ಲ. ಅಂದ್ರೆ ಅರ್ಥ ಏನು? ಟ್ರೇಡ್ ಗೋಸ್ಕರ ನಾವು ಒಪ್ಕೊಂಡಿದೀವ್ಯಾ? ಯಾವ್ದು ಉತ್ತರ ಸರಿ? ಅಂಡ್ ಮೋರ್ ದನ್ ಎನಿಥಿಂಗ್ ಎಲ್ಸ್, ಐ ಹ್ಯಾವ್ ಸ್ಪೋಕನ್ ಬೋತ್ ದ ಗ್ರೇಟ್ ನೇಷನ್ಸ್. ನೌ ಟುಡೇ ಪಾಕಿಸ್ತಾನ್ ಅಂಡ್ ಆಸ್ ವೆಲ್ ಆಸ್ ಇಂಡಿಯಾ ಬಿಕಮ್ ಈಕ್ವಲ್ ಮಾಡ್ಬಿಟ್ರು ಯಾರು? ಟ್ರಂಪ್ನವರು. ಸೊ 70 ವರ್ಷದ ಸಾಧನೆ ಏನಂತಂದ್ರೆ, ಟುಡೇ ಅಮೆರಿಕನ್ ಪ್ರೆಸಿಡೆಂಟ್ ಹ್ಯಾಸ್ ಈಕ್ವೇಟೆಡ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಸೇಮ್ ಪ್ಲಾಟ್ಫಾರ್ಮ್. ಈ ಸ್ಪೋಕ್ ಸೇಯಿಂಗ್ ದಿಸ್ ವರ್ಡ್ಸ್, ದ ಗ್ರೇಟ್ 2 ನೇಷನ್ಸ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಹೇಳಿ. ಇವತ್ತು ಇಡೀ ದೇಶ, ಇಡೀ ಪ್ರಪಂಚಕ್ಕೆ ಇದು ಟೆರರಿಸ್ಟ್ ಫ್ಯಾಕ್ಟರಿ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಪ್ರತಿಯೊಬ್ಬರಿಗೂ ಗುರುತಿದೆ. ಇವತ್ತು ಅಮೆರಿಕದ ಏರ್ಬೇಸ್ ಅಲ್ಲೇ ಇದೆ, ಇದೆಲ್ಲರಿಗೂ ಗುರುತಿದೆ. ಇವತ್ತು IMF ಫಂಡಿಂಗ್ ಅಲ್ಲಿಂದನೇ ಆಗ್ತಾ ಇದೆ. ಇವತ್ತು ನಮ್ಮ ನೀತಿಗಳು, ಪಾಲಿಸಿ ಬಗ್ಗೆ ಯಾರನ್ನ ಚರ್ಚೆ ಮಾಡಬೇಕಾ ಬೇಡ? ಅದಕ್ಕೆ ನಾನು ಇದನ್ನ ಸಂಪೂರ್ಣವಾಗಿ ಜಾಸ್ತಿ ಇದನ್ನ ಪ್ರೆಸ್ ಮೀಟ್ ಎಳೆಯಲಿಕ್ಕೆ ಹೋಗೋದಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಸಮರ್ಪಕವಾಗಿ ಬಹಳ ನೀಟಾಗಿ ಇವತ್ತು ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ದಾರೆ.
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೂಡ ಬರ್ದಿದ್ದಾರೆ. ನೀವು ಬನ್ನಿ ಪಾರ್ಲಿಮೆಂಟ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಒತ್ತಡ ಇದೆ, ನೀವು ಕೂಡಲೇ ಪಾರ್ಲಿಮೆಂಟ್ ಕರೀರಿ, ಅಲ್ಲಿ ಬಂದ್ಬಿಟ್ಟು ದಯವಿಟ್ಟು ಉತ್ತರವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿಯನ್ನು ಮಾಡ್ತಾರೆ.